ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೋಡಿ, ನಾನು ಸಾಮಾನ್ಯವಾಗಿ KCET ಕುರಿತಂತೆ ವಿಡಿಯೋಗಳನ್ನು ಮಾಡ್ತೀನಿ ಮತ್ತು KCET ಕೌನ್ಸಿಲಿಂಗ್ ಕುರಿತಂತೆ ನಿಮಗೆ ಗೈಡೆನ್ಸ್ ಅನ್ನು ಕೊಡ್ತೀನಿ. ಮತ್ತು ಈಗಾಗಲೇ ಹೇಳಿದ ಹಾಗೆ ನಿಮಗೆ ಒಂದು 500 ರೂಪೀಸ್ ಪೇ ಮಾಡಿ ಯಾರು ರಿಜಿಸ್ಟ್ರೇಷನ್ ಆಗ್ತೀರಾ ಅವರಿಗೆ ನಿಮ್ಮ ಒಂದು ರ್ಯಾಂಕು ಮತ್ತು ಕ್ಯಾಟಗರಿಗೆ ಅನುಗುಣವಾಗಿ ನಿಮಗೆ ಯಾವ ಒಂದು ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ನಿಮಗೆ ಯಾವ ಬ್ರಾಂಚ್ ಬೇಕು, ಯಾವ ಪ್ಲೇಸ್ನಲ್ಲಿ ಬೇಕು, ಅದರ ಪ್ರಕಾರ ಒಂದು ಆಪ್ಷನ್ ಎಂಟ್ರಿ ಲಿಸ್ಟನ್ನು ಕೂಡ ಸಿದ್ಧ ಮಾಡಿ ನಿಮಗೆ ನೀಡ್ತೀನಿ. ಅಂದರೆ ಅದರ ಪ್ರಕಾರ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು. ಮತ್ತು ಅದರಲ್ಲಿ ನಿಮ್ಗೆ ಏನಾದರೂ ಸಂದೇಹ ಇದ್ದರೆ, ಸ್ವಲ್ಪ ಮೇಲೆ ಕೆಳಗೆ ಮಾಡೋದಿತ್ತು ಅಥವಾ ಯಾವುದಾದ್ರೂ ಕಾಲೇಜ್ ಆ್ಯಡ್ ಮಾಡಬೇಕು ಬಿಡಬೇಕು ಅಂತೆಲ್ಲ ಇದ್ದರೆ ಅದರ ಪ್ರಕಾರ ನೀವು ನನ್ನ ಜೊತೆ ಡಿಸ್ಕಸ್ ಮಾಡಿ ನೀವು ಮಾಡ್ಬೋದಾಗಿರ್ತದೆ. ಇನ್ನು ಬಹಳಷ್ಟು ವಿದ್ಯಾರ್ಥಿಗಳು ಏನು ರಿಜಿಸ್ಟ್ರೇಷನ್ ಆಗಿದ್ದೀರಾ ಅವರ ಪಾಲಕರು ಈಗ ಕಾಮೆಂಟ್ ಕೇದಲ್ಲೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ, ಕಾಮೆಂಟ್ ಕೆ ರಿಜಿಸ್ಟ್ರೇಷನ್ ಮಾಡಿಸೋಣ ಬೇಡೋ ಅಂದರೆ ಅದಕ್ಕೂ 2000 ರೂಪೀಸ್ ಪೇ ಮಾಡಬೇಕು, ಅದು ನಿಮಗೆ ರೀಫಂಡ್ ಆಗೋದಿಲ್ಲ, ಅದೆಲ್ಲ ನಿಮ್ಗೆ ಗೊತ್ತಿದೆ. ಆದ ಕಾರಣ ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಪಾಲಕರು ಕೇಳ್ತಾ ಇರೋದ್ರಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಕಾಮೆಂಟ್ ಕೆ ಕುರಿತಾಗಿ. ಇಲ್ಲವಾದರೆ ಕಾಮೆಂಟ್ ಕೇದ ಯಾವುದೇ ಒಂದು ಕೌನ್ಸಿಲಿಂಗನ್ನು ನಾನು ಮಾಡೋದಿಲ್ಲ. ಏನು ನಾನು ಕಾಮೆಂಟ್ ಕೆ ಕುರಿತಾಗಿ ವಿಡಿಯೋಗಳನ್ನು ಮಾಡ್ತೀನಿ ಅಥವಾ ನೀವೇನು ಕಾಲ್ ಮಾಡಿದಾಗ ಕೆಲವೊಂದು ಮಾಹಿತಿಯನ್ನು ಹೇಳ್ತೀನಿ, ಅದನ್ನು ನೀವು ತಿಳಿದುಕೊಂಡು ನೀವೇ ಕಾಮೆಂಟ್ ಕೇದ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಮುಂದುವರಬೇಕಾಗ್ತದೆ. ಯಾಕಂದರೆ ಎರಡನ್ನೂ ಕೂಡ ನಮಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಆದ ಕಾರಣ ಯಾರು ನೀವು ಕಾಮೆಂಟ್ ಕೇಯಲ್ಲಿ ಏನು ಪಾರ್ಟಿಸಿಪೇಟ್ ಮಾಡ್ತೀರಾ, ಅದು ಏನು ಫೀ ನೀವು ಪೇ ಮಾಡ್ತೀರಾ, ಅದು ಫೀ ಸರೆಂಡರ್ ಮಾಡಲಿಕ್ಕೆ, ಸೀಟ್ ಸರೆಂಡರ್ ಮಾಡಲಿಕ್ಕೆ ಮತ್ತು ಫೀ ಅವರು ಫುಲ್ ರಿಫಂಡ್ ಮಾಡ್ತಾರೆ ನಿಮಗೆ. ಆದರೆ ನೀವು ಅದನ್ನು ಯಾವಾಗ ಸರೆಂಡರ್ ಮಾಡಬೇಕು, ಏನು ಒಂದು ಟೈಮ್ ಕೊಟ್ಟಿರ್ತಾರೆ, ಈ ಡೇಟ್ನೊಳಗಾಗಿ ಸೀಟ್ ಸರೆಂಡರ್ ಮಾಡಿದರೆ ನಾವು ಫುಲ್ ಫೀ ರಿಫಂಡ್ ಮಾಡ್ತೀವಿ ಅಂತ, ಅದನ್ನೆಲ್ಲ ನೀವು ಸರಿಯಾಗಿ ಸ್ಟಡಿ ಮಾಡಬೇಕು. ಮತ್ತು ಅಲ್ಲಿ ಏನು ಅಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡು, ರಿಜೆಕ್ಟ್ ಅಪ್ಗ್ರೇಡು, ಹೀಗೆ ಬೇರೆ ಟೈಪ್ ಚಾಯ್ಸ್ ಇದ್ದಾವೆ ಏನು ಕಾಮೆಂಟ್ ಕೇಯಲ್ಲಿ, ಅದನ್ನು ಕೂಡ ನೀವು ಸರಿಯಾಗಿ ನೋಡಿಕೊಂಡು, ಯಾಕಂದರೆ ಬಹಳಷ್ಟು ಕನ್ಫ್ಯೂಸ್ ಆಗೋ ಥರ ಇರ್ತವೆ ಅವು, ಅದರ ಒಂದು ಮೀನಿಂಗನ್ನು ಸರಿಯಾಗಿ ನೀವು ತಿಳ್ಕೊಂಡು ಮಾಡಬೇಕಾಗ್ತದೆ. ಇಲ್ಲಿ ಕಾಮೆಂಟ್ ಕೇದಲ್ಲಿ ಮುಖ್ಯವಾಗಿ ನಾವು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ, ಕಾಮೆಂಟ್ ಕೇದಲ್ಲಿ ಫೀಸ್ ಬಹಳ CET ಹೋಗೋದು ಉತ್ತಮ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಆದರೂ ಕೂಡ ಏನಿದೆ ಅಂದರೆ ಕಾಮೆಂಟ್ ಕೇರಲ್ಲಿ ಫೀಸು ಒಂದೇ ಥರನಾಗಿಲ್ಲ. ಕೆಲವೊಂದು ಕಾಲೇಜುಗಳ ಫೀಸು 3 ಲಕ್ಷ ಮೇಲಿದ್ದರೆ, ಕೆಲವೊಂದು ಕಾಲೇಜುಗಳ ಫೀಸು 2.20 ಹೀಗಿದೆ, ಮತ್ತು ಕೆಲವೊಂದು ಬ್ರಾಂಚ್ಗೆ ತುಂಬ ಕಡಿಮೆ ಫೀಸ್ ಇದೆ. ಆದ ಕಾರಣ ಯಾರಿಗೆ ಈಗ ಸ್ವಲ್ಪ ಟ್ರೆಂಡ್ ಕೂಡ ಚೇಂಜ್ ಆಗ್ತಾ ಇದೆ, ಈ ಏನು AI ಬರ್ತಾ ಇದೆಯಲ್ಲ, ಇದರಿಂದ ನಾವು ಕಂಪ್ಯೂಟರ್ ಸೈನ್ಸ್ ಮತ್ತು AI ಕಲಿತರೂ ಕೂಡ ನಮಗೆ ಜಾಬ್ ಸಿಗೋದಿಲ್ಲ ಅಂತ ಸ್ವಲ್ಪ ಹಾರ್ಡ್ವೇರ್ ಕಡೆಗೂ, ನಾನು ಮೆಕ್ಯಾನಿಕಲ್ ಕಲಿತೀನಿ ಅಥವಾ ನಾನು ಎಲೆಕ್ಟ್ರಿಕಲ್ ಕಲಿತೀನಿ ಅನ್ನೋ ಒಂದು ವಿದ್ಯಾರ್ಥಿಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾರೆ. ಹೀಗಾಗಿ ನಿಮಗೆ ಏನು ನಾನು ಒಂದು 2024ನಲ್ಲಿ ನೋಡಿದ ಹಾಗೆ 2024ನಲ್ಲಿ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಇಂಥ ಎಲ್ಲ ಒಂದು ಕಾಲೇಜು ಟಾಪ್ ಕಾಲೇಜುಗಳಲ್ಲಿ ತುಂಬ 1 ಲಕ್ಷದ ಮೇಲೆ ರ್ಯಾಂಕ್ ಹೋಗಿತ್ತು 2024ನಲ್ಲಿ. ಆದರೆ 2025ನಲ್ಲಿ ಸ್ವಲ್ಪ ಚೇಂಜಸ್ ಆಯಿತು. ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ನಲ್ಲೆಲ್ಲ ಯಾರಿಗೆ 1 ಲ್ಯಾಕ್ ಮೇಲೆ ಒಂದು ರ್ಯಾಂಕ್ ಹೋಗಿತ್ತಲ್ಲ ಅವ್ರಿಗೆ ಟಾಪ್ ಕಾಲೇಜ್ನಲ್ಲಿ ಇವನ್ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಕೂಡ CET ಮುಖಾಂತರ ದೊರಕಲಿಲ್ಲ. ಆದ ಕಾರಣ ಸ್ವಲ್ಪ ಈ ಹಾರ್ಡ್ವೇರ್ ಕಡೆ ಕೂಡ ವಿದ್ಯಾರ್ಥಿಗಳಲ್ಲೂ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಏನು 2024ನಲ್ಲಿ ಸಿಚುವೇಶನ್ ಇತ್ತು ಆ ರೀತಿ 25ನಲ್ಲಿ ಇರಲಿಲ್ಲ. ಬೆಂಗಳೂರು ಒಂದು ಟಾಪ್ ಕಾಲೇಜ್ನಲ್ಲಿ 2024ನಲ್ಲಿ ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್ ಎಲ್ಲ 1 ಲ್ಯಾಕ್ ಮೇಲೆ ಹೋದರೂ ಕೂಡ ಸಿಕ್ಕಿತ್ತು. ಆದರೆ 2025ನಲ್ಲಿ ಹಾಗಾಗಲಿಲ್ಲ, ಒಂದು 60,000 70,000ಗೆ ಕಟ್ ಆಫ್ ಟಾಪ್ ಕಾಲೇಜ್ನಲ್ಲಿ ನಿಂತು ಬಿಡ್ತು. ಆದ ಕಾರಣ ನೀವು ಏನು ಕಾಮೆಂಟ್ ಕೇದಲ್ಲಿ ನೀವು ಸರಿಯಾಗಿ ನಿಮಗೆ ಒಂದು ಮೀನಿಂಗ್ ಇರಬೇಕು, ಅಂದರೆ ನೀವು ಅದನ್ನು ಸ್ಟಡಿ ಮಾಡಿರಬೇಕು. ನಿಮಗೆ KCETನೂ ರ್ಯಾಂಕ್ ಬಂದಿಲ್ಲ, KCETನಲ್ಲಿ ನೀವು ರ್ಯಾಂಕ್ ಎಷ್ಟು ಬರ್ಬೋದು ಅಂತ ನೀವು ಪ್ರೆಡಿಕ್ಟರ್ ಮೂಲಕ ಗೆಸ್ ಮಾಡ್ಬೋದು. ನಾನು ಕೂಡ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದರಲ್ಲಿ ಏನು ತುಂಬ ಏನು ವ್ಯತ್ಯಾಸ ಆಗೋದಿಲ್ಲ. ಅದನ್ನು ಈಗ ನಾವು ಒಂದು 20,000 ಬರುತ್ತೆ ಅಂತಂದರೆ 15,000 ಒಳಗಡೆ ಬರಲಿಕ್ಕಂತೂ ಸಾಧ್ಯ ಇರೋದಿಲ್ಲ. ಆದ ಕಾರಣ ನೀವು ಅದನ್ನು ತಿಳಿದುಕೊಂಡು ಒಂದು ವೇಳೆ ನಿಮ್ಮ KCET ರ್ಯಾಂಕಿಂಗ್ ತುಂಬ ದೂರ ಹೋಗುತ್ತೆ ಅಂತಂದರೆ ಇಲ್ಲಿ ಕಾಮೆಂಟ್ ಕೇದಲ್ಲಿ ನೀವು ಭಾಗವಹಿಸಿದ್ರೆ ನಿಮ್ಗೆ ಒಳ್ಳೆ ಕಾಲೇಜುಗಳು ದೊರೆಯುವ ಸಾಧ್ಯತೆ ಇರುತ್ತೆ. ಏನು KCETಯಲ್ಲಿ ಒಂದು 30,000ಗೆ ಸಿಗುವಂಥ ರ್ಯಾಂಕಿಗೆ ಸಿಗುವಂಥ ಕಾಲೇಜುಗಳು ಇಲ್ಲಿ ನಿಮ್ಮ ರ್ಯಾಂಕ್ 1 ಲ್ಯಾಕ್ ಹೋದರೂ ಕೂಡ ಕಾಮೆಂಟ್ ಕೇದಲ್ಲಿ ಸಿಗುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಅಲ್ಲಿ ಏನು ಇಲ್ಲಿ ಔಟ್ ಆಫ್ ಸ್ಟೇಟ್ಸ್ ಒಂದು ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ, ಮತ್ತು ಇಲ್ಲಿ ಏನಾಗುತ್ತೆ ಅಂತಂದರೆ ಕೇವಲ ಒಂದು 35,000 ಸ್ಟೂಡೆಂಟ್ಸ್ ಮಾತ್ರ ಕರ್ನಾಟಕದವರು ಇದ್ದಾರೆ. ಹೀಗಾಗಿ ಅವರಿಗೆ ಸ್ವಲ್ಪ ಇಲ್ಲಿ ಈ ಕರ್ನಾಟಕದ ಕಾಲೇಜುಗಳ ಬಗ್ಗೆ ಮಾಹಿತಿ ಇದ್ದವರು ಸಂಖ್ಯೆ ಕಡಿಮೆ ಇರುತ್ತೆ. ಹೀಗಾಗಿ ಇಲ್ಲಿ ನಿಮಗೆ 1 ಲ್ಯಾಕ್ ಮೇಲೆ ಕೂಡ ಹೋದರೂ ಕೂಡ ನಿಮ್ಮ ರ್ಯಾಂಕು ಇಲ್ಲಿ ಒಳ್ಳೆ ಕಾಲೇಜುಗಳು ಏನು ಕಾಮೆಂಟ್ ಕೆ ಮುಖಾಂತರ ದೊರೆಯುವ ಸಾಧ್ಯತೆ ಇರ್ತದೆ. ಆದ ಕಾರಣ ಇಲ್ಲಿ ಒಂದು ಫೀ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಇದನ್ನು ಕೂಡ ಸ್ವಲ್ಪ ಸ್ಟಡಿ ಮಾಡಿ. ಅತ್ಯಂತ ಕಡಿಮೆ ಫೀಸ್ಗೆ ಕಾಮೆಂಟ್ ಕೇದಲ್ಲಿ ಕೆಲವು ಸೀಟುಗಳು ದೊರೀತವೆ, ಅವನು ಕೂಡ ನೋಡಿ ಇದು ನಿಮಗೆ ತುಂಬ ಉಪಯುಕ್ತ ಆಗ್ತದೆ ಅಂದ್ಕೊಂಡಿದ್ದೀನಿ. ನೀವು ಕೂಡ ಸ್ಟಡಿ ಮಾಡಿ ನೀವು ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬಹುದು ಅಂತ ಅನಿಸುತ್ತೆ. ಅಂದರೆ ನಿಮಗೆ ಕಾಮೆಂಟ್ ಕೇಯಲ್ಲಿ ಕೂಡ ಕಡಿಮೆ ಒಂದು ಫೀಸ್ನಲ್ಲಿ ನಿಮಗೆ ಸೀಟು ದೊರಕುತ್ತೆ. ಈಗ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ ನಮಗೆ ಕಾಮೆಂಟ್ ಕೇದಲ್ಲಿ ಏನು ಫೀಸ್ ಇದೆ, ಫೀಸ್ ಸ್ಟ್ರಕ್ಚರ್ ನೋಡಿ, ಇದು 17/7/2025 ಈ ವರ್ಷದ್ದು ಇನ್ನೂ ರಿಲೀಸ್ ಮಾಡಿಲ್ಲ. ಏನು ಬಹಳಷ್ಟು ಚೇಂಜಸ್ ಆಗೋದಿಲ್ಲ ಅಂತ ಅನಿಸುತ್ತೆ, ಯಾಕಂದರೆ ಬಹಳಷ್ಟು ಕಾಲೇಜುಗಳ ಸಂಖ್ಯೆ ಈ ವರ್ಷ ಕೂಡ ಜಾಸ್ತಿ ಆಗಿದೆ. ಮತ್ತು ಈಗ ಒಂದು ನ್ಯೂ ಜನರೇಷನ್ ಇಂಜಿನಿಯರಿಂಗ್ ಕಾಲೇಜುಗಳ
ಒಂದು ಕೂಡ ತುಂಬ ಜಾಸ್ತಿ ಆಗಿದ್ದಾವೆ. ನಿಮ್ಗೆ ಗೊತ್ತಿರ್ಬೋದು, ನ್ಯೂಟನ್, ಸ್ಕೇಲಾರ್, ಪೊಲಾರಿಸ್ ಅಂತ ಕೆಲವೊಂದು ಕಾಲೇಜುಗಳು ಕೂಡ ತುಂಬ ಜಾಸ್ತಿ ಆಗ್ತಾ ಇದ್ದಾವೆ. ಹೀಗಾಗಿ ಅಷ್ಟೊಂದು ಫೀಸ್ಗಳಲ್ಲಿ ಏರಿಕೆ ಆಗೋದಿಲ್ಲ ಅಂತ ಅನಿಸ್ತಿದೆ. ಇಲ್ಲಿ ನೋಡಿ, ಮೊದಲಿಗೆ ನಿಮಗೆ ಫೀಸ್ ಬಗ್ಗೆ ಸ್ವಲ್ಪ ನಾನು ರಫ್ ಆಗಿ ಐಡಿಯಾ ಕೊಡ್ತೀನಿ. ಇಲ್ಲಿ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ E001 ಕೋಡ್ ಇದೆ. ಈ ಒಂದು ಆಚಾರ್ಯ ಕಾಲೇಜಿನಲ್ಲಿ ನಿಮಗೆ ಕೆಲವೊಂದು ಕೋರ್ಸ್ಗಳು ನೋಡಿ, ಸಿವಿಲ್ ಇಂಜಿನಿಯರಿಂಗ್ ಏನಿದೆ 1,01,000 ನೋಡಿ, ಸ್ವಲ್ಪ ಜಾಸ್ತಿ ಪಿಕ್ಸೆಲ್ನಲ್ಲಿ ಇಟ್ಕೊಂಡ್ರೆ ನಿಮಗೆ ವಿಡಿಯೋ ಕ್ಲಿಯರ್ ಆಗಿ ಇಟ್ಕೊಂಡ್ರೆ ಕಾಣುತ್ತೆ. ಇಲ್ಲಿ 1,01,000ಕ್ಕೆ ನಿಮಗೆ ಆಚಾರ್ಯ ಕಾಲೇಜು ಆಲ್ಮೋಸ್ಟ್ ಟಾಪ್ 25 ಕಾಲೇಜ್ನಲ್ಲಿ ಬರುತ್ತೆ ಬೆಂಗಳೂರಿನಲ್ಲಿ. 1,01,000ಕ್ಕೆ ನಿಮಗೆ ಸಿವಿಲ್ ಸಿಗುತ್ತೆ, 1,01,000ಕ್ಕೆ ನಿಮಗೆ ಮೆಕ್ಯಾನಿಕಲ್ ಸಿಗುತ್ತೆ. ನೀವೇನು 70,000 ಅಂತ ಹಾಕಿದ್ರಿ ಅಂತ ಕೇಳ್ಬೋದು ನೀವು. ಇಲ್ಲಿ ಆಳ್ವಾಸ್ ಕಾಲೇಜ್ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ 80,000 ಇದೆ. ಮತ್ತೆ BNMIT ನೋಡಿ, ಒಂದು ಟಾಪ್ 20 ಬರುವಂಥ, ಟಾಪ್ 15 ಬರುವಂಥ ಕಾಲೇಜು BNMIT ಕಾಲೇಜಲ್ಲಿ ನಿಮಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1,50,000 ಸಿಗ್ತಾ ಇದೆ. BNMITಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1,50,000 ಸಿಗ್ತಾ ಇದೆ. ಮತ್ತೆ ನೋಡ್ತಾ ಹೋದ್ರೆ ಇಲ್ಲಿ ನೋಡಿ, ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ದೇವನಹಳ್ಳಿ ನೋಡಿ, ದೇವನಹಳ್ಳಿಯಲ್ಲಿ ಇರುವಂತಹ ಆಕಾಶ್ ಕಾಲೇಜಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 1,50,000 ಸಿಗ್ತಾ ಇದೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 1,10,000 ಸಿಗ್ತಾ ಇದೆ. ISC ಕೇವಲ 1,00,000 ಸಿಗ್ತಾ ಇದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 75,000 ಸಿಗ್ತಾ ಇದೆ. ಈ ಒಂದು ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಇದನ್ನ ನೀವು ಚೆಕ್ ಮಾಡಬಹುದು. ಬೆಂಗಳೂರು ರೂರಲ್ ಅಲ್ಲಿ ದೇವನಹಳ್ಳಿಯಲ್ಲಿ ಬರುವಂತಹ ಈ ಕಾಲೇಜನ್ನು ನೀವು ಚೆಕ್ ಮಾಡಬಹುದು. ಇಲ್ಲಿ ಫೀಸು ನಿಮಗೆ ಕಡಿಮೆ ಇದೆ. ನಿಮ್ಮ ಒಂದು ರ್ಯಾಂಕು CETಯಲ್ಲಿ 2 ಲಕ್ಷ ಮೇಲೆ ಅದು ಹೋಗ್ತಾ ಇತ್ತಂದ್ರೆ, ಅಥವಾ 1.5 ಲಕ್ಷ ಹೀಗೆ ಬರ್ತಿದ್ದಂದ್ರೆ ಈ ಆಕಾಶ್ ಇನ್ಸ್ಟಿಟ್ಯೂಟ್ ಅನ್ನು ನೀವು ನೋಡ್ಲಿಕ್ಕೆ ಅಡ್ಡಿ ಇಲ್ಲ. ಮತ್ತೆ ಇಲ್ಲಿ ನೋಡಿ, ಆಕಾಶ್ ಇನ್ಸ್ಟಿಟ್ಯೂಟ್ ನಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಕೂಡ 1,50,000 ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಾಟಾ ಸೈನ್ಸ್ 1,50,000 ಇದೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಸೈಬರ್ ಸೆಕ್ಯೂರಿಟಿ ಕೂಡ 1,50,000 ಇದೆ. ಡಾಟಾ ಸೈನ್ಸ್ 1,25,000 ಇದೆ. ಯಾರು ನಾರ್ತ್ ಅಲ್ಲಿ ಹುಬ್ಬಳ್ಳಿಯಲ್ಲಿ ಇದ್ದೀರಿ ಅವರು ಕೂಡ BVBಗೆ ಹಚ್ಚಲಿಕ್ಕೆ ಇದಾಗಿರ್ತೀರಿ. ಈ BVB ಕಾಲೇಜಲ್ಲಿ ನೋಡಿ, ಆಟೋಮೇಷನ್ ಅಂಡ್ ರೋಬೋಟಿಕ್ ಇಂಜಿನಿಯರಿಂಗ್ ಇದು ಕೂಡ ಒಂದು ಅಪರೂಪದ ಬ್ರಾಂಚು, ಬಹಳ ಕಾಲೇಜುಗಳಲ್ಲಿಲ್ಲ. 2,25,000 ಇದೆ. ಇನ್ನು ಬಯೋಟೆಕ್ನಾಲಜಿ 1,44,000 ಇದೆ. ನೋಡಿ, ಬಯೋಟೆಕ್ನಾಲಜಿ ತುಂಬಾ ಕಡಿಮೆ ಇದಕ್ಕೆ ಕಾಮೆಂಟ್ ಕೇಳಿದೆ, 1,44,000ಗೆ BVBಯಲ್ಲಿ, ಅದನ್ನು ಕೂಡ ನೀವು ನೋಡಬಹುದು. ಇನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಇವೆಲ್ಲ ನೋಡಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2,25,000 ಇದೆ. 2,25,000 ಅದನ್ನು ಕಂಪೇರ್ ಮಾಡಿದ್ರೆ ಬಯೋಟೆಕ್ನಾಲಜಿ ತುಂಬಾ ಕಡಿಮೆ ಇದರಲ್ಲಿ ನಿಮಗೆ BVBಯಲ್ಲಿ ಸಿಗ್ತಾ ಇದೆ. ನೋಡಿ, ಬಾಪೂಜಿ, ದಾವಣಗೆರೆ ಬಾಪೂಜಿಯಲ್ಲಿ ಆಲ್ಮೋಸ್ಟ್ ಬಯೋಟೆಕ್ನಾಲಜಿ 1,10,000, ಕೆಮಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕೂಡ 2,20,000 ಸಿಗ್ತಾ ಇದೆ. ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 1,11,000 ಸಿಗ್ತಾ ಇದೆ. ಇನ್ಫಾರ್ಮೇಷನ್ ಸೈನ್ಸ್ 2,20,000 ನಿಮಗೆ ಸಿಗ್ತಾ ಇದೆ. ಮತ್ತೆ ಬಸವೇಶ್ವರ ಇಂಜಿನಿಯರಿಂಗ್ ಬಾಗಲಕೋಟೆ ಇವೆಲ್ಲ ಸ್ಟ್ಯಾಂಡರ್ಡ್ ಕಾಲೇಜುಗಳೇ. ಆಟೋಮೊಬೈಲ್ ಇಂಜಿನಿಯರಿಂಗ್ 80,000, ಬಯೋಟೆಕ್ನಾಲಜಿ 80,000, ಇನ್ನು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 2,20,000 ಸಿಗ್ತಾ ಇದೆ. ಹೀಗೆ ನೀವು ನೋಡ್ತಾ ಹೋದಂತೆ ನಿಮಗೆ ಸಾಕಷ್ಟು ಇಲ್ಲಿ ನೋಡಿ, ಬೃಂದಾವನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯಲಹಂಕದಲ್ಲಿರುವಂತಹ ಬೃಂದಾವನ್ ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕೇವಲ ನೋಡಿ, ನಾವು 70,000 ಅಂದ್ರೆ ಓನ್ಲಿ 50,000 ಸಿಗ್ತಾ ಇದೆ ನಿಮಗೆ. ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೂಡ 50,000 ಸಿಗ್ತಾ ಇದೆ. ಯಾರಿಗೆಲ್ಲ ಅನುಕೂಲ ಇದೆ ಅವ್ರು ಹೋಗಿ ಈ ಕಾಲೇಜ್ ಹೇಗಿದೆ ಏನು ಅಂತ ನೋಡ್ಕೋಬಹುದು. ಬೃಂದಾವನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯಲಹಂಕದಲ್ಲಿ ನೋಡಿ, ಇಲ್ಲೆಲ್ಲ ತುಂಬಾ ಕಡಿಮೆ ಇದರಲ್ಲಿ ಫೀಸ್ ಇದೆ, ಅದನ್ನು ನೀವು ನೋಡಬಹುದು. ಈ ರೀತಿ ಇದೊಂದು 38 ಪೇಜಸ್ ಇದಾವೆ. ನೀವೆಲ್ಲ ಕಾಲೇಜುಗಳ ಫೀಸ್ಗಳನ್ನು ಚೆಕ್ ಮಾಡಿ ನೀವು ಸ್ಟಡಿ ಮಾಡಿದ್ರೆ ನಿಮಗೆ ಇಲ್ಲಿ ಎಷ್ಟೋ ಕಾಲೇಜುಗಳಲ್ಲಿ, ದೊಡ್ಡ ಕಾಲೇಜುಗಳಲ್ಲಿ ಫೀಸು ಕಡಿಮೆ ಇರೋದು ಕಂಡು ಬರುತ್ತೆ. ಅದನ್ನ ನೀವು ಸ್ಟಡಿ ಮಾಡಿ ನಿಮಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನ ನೀವು ಇದನ್ನ ಮಾಡಬಹುದು. ಈಗ ನೋಡಿ, ಡಾನ್ ಬಾಸ್ಕೋ ಕಾಲೇಜಲ್ಲಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 1,30,000 ಇದೆ. ಯಾರು ಕುಂಬಳಗೋಡು ಸಮೀಪ ಇದ್ದೀರಿ ಮನೆ, ಅವ್ರಿಗೆ ಅನುಕೂಲ ಆಗುತ್ತೆ, ಅದನ್ನು ಕೂಡ ನೋಡ್ಬೋದು ನೀವು ಕಾಲೇಜನ್ನ ನಿಮ್ಮ ಮನೆ ಹತ್ರ ಇದ್ರೆ. ಅದು ನೋಡಿ, ಇಲ್ಲಿ ಬಹಳಷ್ಟು ನಿಮಗೆ ಬ್ರಾಂಚ್ಗಳಿದಾವೆ. ಇನ್ಫಾರ್ಮೇಷನ್ ಸೈನ್ಸ್ ಕೂಡ 2,30,000 ಇದೆ. ನೋಡಿ, ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೋಡಿ, BEL ಲೇಔಟ್ ಅಲ್ಲಿರುವಂತಹ ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ನಲ್ಲಿ ಕೂಡ ಸ್ವಲ್ಪ ಕಡಿಮೆ ರೇಟ್ ಇದೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ 2,12,000 ಇದೆ. ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ 1,27,000 ಇದೆ. ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ 2,12,000 ಇದೆ. ಯಾರು ನಿಮ್ದು ಒಂದು CET ರ್ಯಾಂಕ್ ತುಂಬಾ ದೂರ ಹೋಗುತ್ತೆ ಅನ್ನೋರು ಈ ಕಾಲೇಜುಗಳಿಗೆ ಟ್ರೈ ಮಾಡಬಹುದು. ಇಲ್ಲಿ ನೋಡಿ, ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ, ಇದು ಕೂಡ ನಮ್ಮ ಒಂದು ಟಾಪ್ 25 to 30 ಕಾಲೇಜ್ನಲ್ಲಿ ಬಂದೇ ಬರುತ್ತೆ. ಇದು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ, ರಾಜರಾಜೇಶ್ವರಿ ನಗರ. ಈ ಒಂದು ಕಾಲೇಜಲ್ಲಿ ನಿಮಗೆ ಎಲ್ಲಾ ಬ್ರಾಂಚ್ಗಳು 2,20,000ಗೆ ಸಿಗ್ತಾ ಇದಾವೆ. ನೋಡಿ, ಎಲ್ಲ ಕಂಪ್ಯೂಟರ್ ಬ್ರಾಂಚ್ಗಳು ಕೂಡ ಇಲ್ಲಿ ನಮಗೆ ಕಾಣಿಸಿರ್ತವೆ. ಎಲ್ಲ 2,20,000 ಕಾಮೆಂಟ್ ಕೆ ಥ್ರೂ ಸಿಗ್ತಾ ಇದಾವೆ. ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು, ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ. ನೋಡಿ, G3S ಕಾಲೇಜು, ಮೈಸೂರಿನ ಕಾಲೇಜು ಡಿಸೆಂಟ್ ಆಗಿದೆ. ಓನ್ಲಿ ವುಮನ್ ಕಾಲೇಜ್ ಇದು, ನೀವು ನೆನಪಿನಲ್ಲಿ ಇಡಬೇಕು. ಇಲ್ಲಿ ಕೂಡ 2,20,000, 1,99,000ಗೆ ಸಿಗ್ತಾ ಇದೆ. ಅದನ್ನು ನೀವು ನೋಡಬಹುದು. ಇನ್ನು ಶಿವಮೊಗ್ಗದ ಜವಾಹರ್ಲಾಲ್ ನೆಹರು ಕಾಲೇಜು, ಇಲ್ಲಿ ಕೂಡ
ನೋಡಿ ನಿಮಗೆ ಕಂಪ್ಯೂಟರ್ ಸೈನ್ಸು 2,20,000 ಅಲ್ಲಿ ಸಿಗ್ತಾ ಇದೆ. ಇನ್ಫಾರ್ಮೇಷನ್ ಸೈನ್ಸ್ ಕೂಡ 2,20,000 ಅಲ್ಲಿ ಸಿಗ್ತಾ ಇದೆ. ನೀವು ಇಲ್ಲಿ ಕೂಡ ಸೀಟ್ ಬೇಕಂದ್ರೆ ಆಲ್ಮೋಸ್ಟ್ ನಿಮಗೆ 40,000 ಒಳಗಾದ್ರೂ ಬರ್ಬೇಕು ನಿಮ್ಗೆ CET-ಯಲ್ಲಿ. ಈಗ ನೀವು ನಿಮ್ಮ ರ್ಯಾಂಕ್ ಏನಾದರೂ ದೂರ ಬರ್ತಿದ್ರೆ, ನೀವು ಶಿವಮೊಗ್ಗದವರಾಗಿದ್ದರೆ ಇದನ್ನು ಕೂಡ ನೀವು ಕಾಮೆಂಟ್ಗೆ ಏನಾದರೂ ಬರೆದಿದ್ರೆ ನೀವು ಇದನ್ನು ಟ್ರೈ ಮಾಡ್ಬೋದು. ಇನ್ನು JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ನೋಡಿ ಬೆಂಗಳೂರಲ್ಲಿ ಇರೋ ಕಾಲೇಜು, ಇದು ಕೂಡ ಡಿಸೆಂಟ್ ಕಾಲೇಜು. ಇಲ್ಲಿ ಕೂಡ ನೀವು ಇಲ್ಲಿ ಕೆಲವೊಂದು ಬ್ರಾಂಚ್ಗಳ ಇದು ಕಡಿಮೆ ಇದೆ. ಇಲ್ಲಿ ನೋಡಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಆಯಿತು, ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಕುಂಭಗೋಡ್ನಲ್ಲಿರುವಂಥ ರಾಜರಾಜೇಶ್ವರಿ ಕಾಲೇಜು ಒಂದು ಡಿಸೆಂಟ್ ಕಾಲೇಜ್ ಅಂತಲೇ ಹೇಳ್ಬೋದು. ಇಲ್ಲಿ ಕೂಡ ಎಲ್ಲ ಫೀಸು 2,20,000 ಇದೆ. 2,20,000 ನಿಮಗೆ ಎಲ್ಲ ಒಂದು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚ್ಗಳು ಕೂಡ ಸಿಗ್ತಾ ಇದ್ದಾವೆ. ಇದನ್ನು ಕೂಡ ನೀವು ನೋಡಬಹುದು. ಇನ್ನು ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರಾಜನಕುಂಟೆಯಲ್ಲಿರುವಂತಹ ಕಾಲೇಜು ಡಿಸೆಂಟ್ ಆಗಿದೆ. ಇಲ್ಲಿ ಕೂಡ ಫೀಸ್ ಸ್ಟ್ರಕ್ಚರ್ ಕಡಿಮೆ ಇದೆ. ನಿಮಗೆ ಕಂಪ್ಯೂಟರ್ ಸೈನ್ಸ್ ಎಲ್ಲ ಒಂದು 2 ಲ್ಯಾಕ್ನಲ್ಲಿ ಸಿಗ್ತಾ ಇದೆ. ಇಲ್ಲೇ ನೀವು ನೋಡಬಹುದು. ನೋಡಿ CMR ಯೂನಿವರ್ಸಿಟಿ ಬೆಂಗಳೂರು, ಇಲ್ಲಿ ಕೂಡ ಎಲ್ಲ ನಿಮಗೆ 2,20,000 ಎಲ್ಲ ಬ್ರಾಂಚ್ ಸಿಗ್ತಾ ಇದ್ದಾವೆ. ಇದನ್ನು ಕೂಡ ನೀವು ನೋಡಬಹುದು. ಯಾಕಂದರೆ ನಿಮಗೆ ಈ ಒಂದು 50,000 ಒಳಗೆ ಬಂದರೆ ಮಾತ್ರ ಸಿಗುವಂಥ ಕಾಲೇಜ್ ಇದು ಕಂಪ್ಯೂಟರ್ ಸೈನ್ಸ್ಗೆ. ನೋಡಿ SDM ಧಾರವಾಡ ಕೂಡ ಇಲ್ಲಿ ಕೂಡ ಎಷ್ಟೋ ಒಂದು ಬ್ರಾಂಚ್ಗಳ ಇದು ಕಡಿಮೆ ಇದೆ. ಇಲ್ಲಿ ಕೂಡ ನೀವು ನೋಡ್ಬೋದು. ಇಲ್ಲಿ ರ್ಯಾಂಕು ಕಾಂಪಿಟೇಟಿವ್ ಆಗಿರುತ್ತೆ CET-ಯಲ್ಲಿ. ಇನ್ನು ಮೈಸೂರಿನಲ್ಲಿರೋರು ವಿದ್ಯಾವಿಕಾಸ ಕಾಲೇಜನ್ನು ನೋಡ್ಬೋದು, ವಿದ್ಯಾವರ್ಧಕ ಕಾಲೇಜು ನೋಡ್ಬೋದು. ಇಲ್ಲಿ ಕೆಲವೊಂದು ಬ್ರಾಂಚ್ಗಳ ಇದು ಕಡಿಮೆ ಇದೆ, ಇವನ್ನು ಕೂಡ ನೀವು ನೋಡ್ಬೋದು. ಇನ್ನು ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, ಇಲ್ಲಿ ಕೂಡ ಫೀಸ್ ಕಡಿಮೆ ಇದೆ. ಯಾರ ರ್ಯಾಂಕು 1 ಲ್ಯಾಕ್ ಮೇಲೆ ಹೋಗುತ್ತೆ CET ಅನ್ನೋರು ಆರಾಮಾಗಿ ಕಾಮೆಂಟ್ನಲ್ಲಿ ನೋಡ್ಬೋದು ಇದನ್ನು. ನೋಡಿ ರೇವಾ ಯೂನಿವರ್ಸಿಟಿ ಹಾಕುವಾಗ ಹುಷಾರಾಗಿರಿ. ಇಲ್ಲಿ ಫೀಸ್ ತುಂಬ ನೋಡಿ 6 ಲ್ಯಾಕ್, 5 ಲ್ಯಾಕ್ 50,000, 4 ಲ್ಯಾಕ್ 50,000 ಹೀಗೆಲ್ಲ ಕೊಟ್ಟಿದ್ದಾರೆ ರೇವಾ ಯೂನಿವರ್ಸಿಟಿ ಅವರು. ಸ್ವಲ್ಪ ಹುಷಾರಾಗಿ ನೋಡಿ ನೀವು ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ನೋಡಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ಕೆಲವೊಂದು ಕಂಪ್ಯೂಟರ್ ಸೈನ್ಸ್ ಬ್ರಾಂಚು ಕಡಿಮೆ ಇದ್ದಾವೆ, ಅಲ್ಲೂ ನೋಡ್ಬೋದು ನೀವು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ.